ಟೀಚರ್ಸ್ ಕೊರತೆ ಇವತ್ತಿಂದಲ್ಲ, ಅದು ನಾವು ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ, ಹಿಂದಿನ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ಈಗ 11 ತಿಂಗಳಲ್ಲಿ ನಾವು ಬಂದಾಗ, ಯಾಕೆಂದರೆ ಅದು ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು, ನಿಮಗೆಲ್ಲ ಗೊತ್ತಿದೆ. ಸುಮಾರು 13,000 ಟೀಚರ್ಸ್ನ ರಿಕ್ರೂಟ್ ಮಾಡಿ ಈಗಾಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಾ ಇದ್ದಾರೆ, ಈಗಾಗಲೇ ಅಲ್ಲಿ ಸೇರಿಕೊಂಡಿದ್ದಾರೆ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಜನರಲ್ ಬೇರೆ ಭಾಗಕ್ಕೆಲ್ಲ ಸೇರಿ ಮೊನ್ನೆನೂ ಕೂಡ ಸುಮಾರು 13,000 ಟೀಚರ್ಸಿಗೆ ನನಗೆ FD-ಇಂದನೂ ಕ್ಲಿಯರೆನ್ಸ್ ಬಂದಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಏನು ಒಳ ಮೀಸಲಾತಿ ಇದು ಬಂದ ತಕ್ಷಣ ಮಾರನೇ ದಿವಸನೇ ಕಾಲ್ ಫಾರ್ ಮಾಡ್ತೀವಿ. ಅದರಿಂದ ಏನು ಶಾರ್ಟೇಜ್ ಇಲ್ಲ. ಅಲ್ಲಿವರೆಗೂ ಅನಿವಾರ್ಯವಾಗಿ ಪ್ರಾಕ್ಟೀಸ್ ಏನು ಅಂದರೆ ಗೆಸ್ಟ್ ಟೀಚರ್ಸ್ನ ಇಟ್ಕೊಂಡು ಇಲಾಖೆಯನ್ನು ನಡೆಸ್ತಕ್ಕಂಥ ಮುಂಚಿಂದನೂ ಇದೆ. ಇದು ನಾನು ಬಂದ ಮೇಲಲ್ಲ ಶಾರ್ಟೇಜ್, ನಾವು ಬಂದಮೇಲೆ 13,000 ತೊಗೊಂಡಿದ್ದೀವಿ, ಪ್ಲಸ್ 800 ಐ ಥಿಂಕ್ ಲೆಕ್ಚರರ್ಸ್ನ, ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 80% ಏನು ಖಾಲಿ ಇತ್ತು ಟೀಚರ್ಸ್ದು ಅದನ್ನೆಲ್ಲ ತಗೋಬೇಕು ಅಂದಿದ್ದಾರೆ. ಖಾಲಿ ಇರ್ತಕ್ಕಂಥ ಹುದ್ದೆ ಪ್ಲಸ್ ಇಲ್ಲೂ ಕೂಡ, ಯಾಕಂದರೆ ಶಿಕ್ಷಕರು ಬೇಕು, ನನಗೆ ಶಿಕ್ಷಕರು ಬೇಕಾಗಿರೋದ್ರಿಂದ ಆದಷ್ಟು ಬೇಗ ಆಗೋದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಒಳ ಮೀಸಲಾತಿ ಪಟ್ಟಿ ಬಂದ ತಕ್ಷಣ ಮೀಸಲಾತಿ ಕೊಡಬೇಕಲ್ಲ. ನಾನು ಮೀಸಲಾತಿ ಇಲ್ಲದೆ ನಾನು ಹೆಂಗೆ ಮಾಡೋಕ್ಕಾಗತ್ತೆ? ಅದು ನಂದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಹುದ್ದೆನೂ ಕೂಡ ಅದಾಗಿರೋದ್ರಿಂದ ನಾನು ಅದೇ ಇದರೊಳಗೆ ಕಾಯ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ಆದಷ್ಟು ಬೇಗ ಮಾಡ್ತಾರೆ. ನಾನು ಮನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಮಾಡಿ ಅಂತ. ಆಮೇಲೆ ನಾನು ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಭೇಟಿ ಮಾಡಿ, ನನಗೆ ಯಾಕಂದರೆ ಶಿಕ್ಷಕರ ಕೊರತೆ ಇರೋದ್ರಿಂದ ದಯವಿಟ್ಟು ಕೊಡಿ, ನನ್ನ ಹತ್ರ ದುಡ್ಡೆಲ್ಲ ಇದ್ದಿದೆ, ತೊಂದರೆ ಏನಿಲ್ಲ ನನಗೆ, ನಾನು ರಿಕ್ರೂಟ್ಮೆಂಟಿಗೆ ಏನು ತೊಂದರೆ ಇಲ್ಲ. ನಾನು ಆ್ಯಕ್ಚುಲಿ ನೋಡಿ ಅಲ್ಲ, ಅದು ನನ್ನ ಕೈಲಿಲ್ಲ, ಜಡ್ಜ್ ಅವ್ರ ಕೈಲಿ ಕೊಟ್ಟಿರ್ತಾರೆ. ಜಡ್ಜ್ ಅವರಿಗೆ ನೀವು ಹಿಂಗೆ ಮಾಡಿರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವರಿಗೆ ನಾನೇ ಮನವಿ ಮಾಡಿದ್ದೀನಿ. ಟೀಚರ್ಸ್ ಕೊರತೆ ನನಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತಾ ಇದೆ, ಬಟ್ ಟೀಚರ್ಸ್ ಕೊರತೆ ಏನಿಲ್ಲ. ಈಗ ಸದ್ಯಕ್ಕೆ ಅತಿ ಶಿಕ್ಷಕರ ಕೈಯಲ್ಲಿ ನಾವು ಮಾಡಿಸ್ತಾ ಇದ್ದೀವಿ. ರಿಸಲ್ಟ್ಸು ಇಂಪ್ರೂವ್ ಆಗಿದೆ. ಹೆಂಗೆ ಅಂತಲೂ ಹೇಳ್ತೀನಿ, ಬೇಕಾದ್ರೆ ನಿಮಗೆ ಕೊಡ್ತೀನಿ. ಅದನ್ನ ನೀವು ಇಲ್ಲಿ ಬಂದಾಗ ಮುಂಚೆ ಎಲ್ಲ ಕಾಪಿ ಹೊಡಿತಾ ಇದ್ರು, ನಿಮಗೆ ಗೊತ್ತಿದೆ. ಯಾಕೆಂದರೆ ನಾನು ನೇರವಾಗಿ ಹಾಕಿದ್ದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಡೀ ದೇಶದಲ್ಲಿ ಇಷ್ಟು ವರ್ಷ ವೆಬ್ಕಾಸ್ಟಿಂಗ್ ಅಂತ ಶುರು ಮಾಡಿದವರೇ ನಾವು. ಇದಾದಮೇಲೆ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆನೂ ಶುರು ಮಾಡಿದ್ರೆ ನಿಮಗೂ ಗೊತ್ತಿದೆ. ಕಾಪಿ ಹೊಡಿಯೋದು ಮುಂಚೆ ಅದು ಯಾವ ರೀತಿ ಅದನ್ನ ಹಚ್ಕೊಂಡ್ರು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಕಾಪಿ ಹೊಡಿತಕ್ಕಂಥದ್ದು ಈಗ ಸದ್ಯಕ್ಕೆ ವೆಬ್ಕಾಸ್ಟಿಂಗಲ್ಲಿ ಸಂಪೂರ್ಣ ನಿಂತಿದೆ. ಹೋದ ಸತಿ 20% ನಾನು ಗ್ರೇಸ್ ಕೊಟ್ಟಿದ್ದೆ, ಯಾಕೆಂದರೆ ಅನಿವಾರ್ಯವಾಗಿ ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಕಷ್ಟ ಆಯಿತು. ಪಾಸಿಂಗ್ ಮಾರ್ಕು ಕೂಡ 175ರಿಂದ 125ಕ್ಕೆ. ಆದರೆ ಮೊನ್ನೆ ನಡೀತಕ್ಕಂಥ ಏನು ರಿಸಲ್ಟ್ಸ್ ಬಂತು, ಈಗಾಗಲೇ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 20% ಏನು ಕೊಟ್ಟಿಲ್ಲ ಈ ಸತಿ. ಎಲ್ಲ ಕಡೆನೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಈಗಾಗಲೇ SSLC ಐ ಥಿಂಕ್ 73% ಆಗಿದೆ. ಥರ್ಡ್ ಎಕ್ಸಾಮಲ್ಲಿ ಮಾಡಿದರೆ 75% ಮೇಲೆ ನಾವು ಕ್ರಾಸ್ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಬಟ್ ಅದು ಇನ್ನೂ ಹೆಚ್ಚಾಗಬೇಕು, ಅದು ಕ್ರಮೇಣ ಆಗ್ತದೆ.